ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ನಿಮಿಷಗಳಲ್ಲಿ ಮಾನ್ಯ ಸಂಸದರು ಕಂಗ್ರಾಚುಲೇಷನ್, ಭಗವಂತ ಒಳ್ಳೆಯದಾಗಲಪ್ಪ. ರೈಲ್ವೆ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡಿದ್ದೀವಿ. ಮೊನ್ನೆ ನಿತಿನ್ ಗಡ್ಕರಿ ಸಾರಿಗೆ ಕಂಡು ಎಲ್ಲದನ್ನ NH ನ್ಯಾಷನಲ್ ಹೈವೇ ಪ್ರೋಗ್ರಾಮ್ ತಗೊಂಡಿದ್ದೀವಿ. ಆಮೇಲೆ ಮೊನ್ನೆ 24 ಈ ಭಾಗಕ್ಕೆ 14 ಪೋಸ್ಟ್ ಆಫೀಸ್ಗಳೆಲ್ಲ ತಂದಿದ್ದೀವಿ. ಆಮೇಲೆ ಇನ್ನೊಂದು ಮನವಿ ಮಾಡಿದ್ದೀನಿ, ಎಲ್ಲೆಲ್ಲಿ ನೆಟ್ವರ್ಕ್ಸ್ ಇಲ್ಲ ಮೇಡಮ್, ನಂದೊಂದು ಮನವಿ ಇದೆ. BSNL ನೆಟ್ವರ್ಕ್ಸ್ ಎಲ್ಲ ಒಂದು ಲಿಸ್ಟ್ ಮಾಡಿಕೊಡಿ ಮೇಡಮ್. ಕಂಪ್ಲೀಟಾಗಿ ಎಲ್ಲೆಲ್ಲಿ ನೆಟ್ವರ್ಕ್ ಇಲ್ಲ, ಇಡೀ ವಿಜಯನಗರ ಜಿಲ್ಲೆಗೆ ಎಲ್ಲಿ ನೆಟ್ವರ್ಕ್ಸ್ ಇಲ್ಲ ನೆಟ್ವರ್ಕ್ ಕೊಡ್ತಕ್ಕಂಥ ಕೆಲಸ ನಾನು ಮಾಡಿಕೊಡ್ತೀನಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ. ಇದರಲ್ಲಿ 94 ಜನ ಹಿರಿಯ ನಾಗರಿಕರಿಗೂ ಬೇಕಾದಂಥ ಸೌಲಭ್ಯಗಳನ್ನು ನಾವಿಲ್ಲಿ ಕೊಡ್ತಾ ಇದ್ದೀವಿ. ಪ್ರಥಮವಾಗಿ ವೀಲ್ ಚೇರ್ಗಳು, ಅದೇ ರೀತಿಯಾಗಿ ಎಲ್ಬೋ ಕ್ರಸ್ಟರ್ಗಳು, ವಾಕಿಂಗ್ ಸ್ಟಿಕ್, ಬ್ರೈಲ್ ಕಿಟ್, CP ವೀಲ್ ಚೇರ್, TLM ಕಿಟ್ಗಳನ್ನು, ಸ್ಮಾರ್ಟ್ ಫೋನ್ಗಳನ್ನು ಮತ್ತು BT ಇಯರಿಂಗ್ ಏಡ್ಸ್ಗಳನ್ನು ಇಲ್ಲಿ ಕೊಡಲಾಗ್ತಾ ಇದೆ. ಸಮಸ್ಯೆ ಇತ್ತು. ಇವತ್ತು MP ಗ್ರಾಂಟ್ ಕಡೆಯಿಂದ ಅವಳಿಗೆ ಶ್ರವಣ ಸಾಧನ ವಿತರಣೆ ಮಾಡಲಾಗಿದೆ. ಇದರಿಂದ ಅವಳಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಅನುಕೂಲವಾಗುತ್ತದೆ. ಇನ್ಸ್ಪೆಕ್ಟರ್ದು ವಿಜಯನಗರ ಟೋಕಲ್ಪೇಟೆ ಅಂತ ನನಗೆ ಶ್ರೀಕಾಂತಪಟ್ಟಣ ಭಾಳ ಒಳ್ಳೆಯದಾಗುತ್ತೆ. ಆರೋಗ್ಯ ತುಂಬ ಬರೋದೇ ಚೇತನ ಕೊಟ್ಟಾರ. ಅಡವಿ ತಾಲೂಕು ವಿಜಯನಗರ ಜಿಲ್ಲಾ. ಹಿಡ್ಕೊಳಕ್ಕೆ ಆಗೋದಿಲ್ಲ, ಓಡಾಡೋಕ್ಕೆ ಶಕ್ತಿ ಇಲ್ಲ ಅನ್ನೋಂಗೆ ಚೇತನ ಕೊಟ್ಟಾರ. ವೀಲ್ ಚೇರು, ಕಾಲಿಗೆ ಪಟ್ಟಿ, ಆಮೇಲೆ ಕೋಲು, ಇದು ಸಲುವಾಗಿ ಅಡ್ಡಾಡಬಹುದು, ಚೇರ್ ಇಟ್ಕೊಂಡು ಕೆಲಸ ಮಾಡಬಹುದು. ಬಿಜೆಪಿ ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ ಇಲಾಖೆಗೆ, ಬಿಜೆಪಿ ಮಹಿಳಾ ಕಾರ್ಯಕರ್ತರ ದೌರ್ಜನ್ಯ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಾಡಿರುವ ಪೊಲೀಸ್ ಇಲಾಖೆಗೆ, ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿಸಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಭ್ರಷ್ಟ ಸಿದ್ಧಾರ್ಥ ಹೋರಾಟ 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 ಹೋರಾಟ. ರಾಜ್ಯದ ಕಾನೂನೇ ಗೊತ್ತಿಲ್ಲದ ಗೃಹ ಮಂತ್ರಿ ಪರಮೇಶ್ವರ್ಗೆ, ರಾಜ್ಯದ ಕಾನೂನೇ ಗೊತ್ತಿಲ್ಲದ ಗೃಹ ಮಂತ್ರಿ ಪರಮೇಶ್ವರ್ಗೆ, ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ ಇಲಾಖೆಗೆ, ಮಹಿಳಾ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡಿರುವ ಪೊಲೀಸ್ ಇಲಾಖೆಗೆ ಭಾರತ್ ಮಾತಾಕ್ಕೆ. BO ಶಶಿಕಲಾರ್ ಅವರೇ, ತಹಸೀಲ್ದಾರ್ ಶ್ವೇತಾ ಮೇಡಮ್ ಅವರೇ, EO ವೀಣಾರ್ ಅವರೇ, DYSPC ನವೀನ್ ಫಾತಿಮಾರ್ ಅವರೇ, ರಾಜೇಶ್ ಪುರಿ ಅವರೇ, TPO ಚಂದ್ರಶೇಖರ್ ಅವರೇ, ಶಂಕರೇಗೌಡ್ರೆ, ಸಮೀಲಾ ಅವರೇ, ಶಂಕರಪ್ಪನವರೇ, ನಾಗರಾಜ್ ಅವರೇ, SV ನಾರಾಯಣ ಸ್ವಾಮಿ ಅವರೇ, ಈ ಗ್ರಾಮದ ಸದಸ್ಯರಾಗಿರ್ತಕ್ಕಂಥ ಶ್ರೀರಾಮ್ ಅವರೇ ಮತ್ತು ಎಲ್ಲ ಮುನ್ರಾಜಪ್ಪ ಅವರೇ, ಈ ಒಂದು ಉದುಕ್ಲಾ ಶಾಲೆಯ ಎಲ್ಲ ಮುಖ್ಯೋಪಾಧ್ಯಾಯರೇ, ಉಪಾಧ್ಯಾಯರುಗಳೇ ಮತ್ತು ಗ್ರಾಮದ ಹಿರಿಯರೇ, ವಿಶೇಷವಾಗಿ ನನ್ನ ಪ್ರೀತಿಯ ಮಾತು. ಇವತ್ತು DDPಯವರು ಹೊಸ ಒಂದು ಪ್ರಯೋಗವನ್ನು ಮಾಡತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಗ್ರಾಮಗಳ ಹೋಗಿ ಸ್ವತಃ ಮನೆಗಳಿಗೆ ಹೋಗಿ ಆ ಪೋಷಕರಿಗೆ ನಿಮ್ಮ ಮಕ್ಕಳು ಯಾವ ರೀತಿ ವಿದ್ಯಾಭ್ಯಾಸ ಮಾಡ್ತಾರೆ,
ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಏನೆಲ್ಲ ಪ್ರೋತ್ಸಾಹ ಕೊಡಬೇಕು. ಅವರು ಸರ್ಕಾರಿ ಶಾಲೆ ಬರ್ತಕ್ಕಂಥ ಎಲ್ಲ ಸೌಲಭ್ಯ ಒಂದು ಸುಮಾರು ಸಾರ್ವಜನಿಕರಿಗೆ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋ ವಿಚಾರ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸ ಹೋರಾಟಗಾರರು ಎಲ್ಲರೂ ಕೂಡ ಸೇರಿ ಪಕ್ಷಾತೀತವಾಗಿ ಹೋರಾಟವನ್ನು ಹಾಗೂ ಮನವಿ ಪತ್ರಗಳನ್ನು ಕೊಟ್ಕೊಂಡು ಸರ್ಕಾರದ ಗಮನವನ್ನು ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಢ್ಯರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಢ್ಯತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ. ಚಿಲ್ಲರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಹಣವನ್ನು ತಗೊಂಡು ನೀವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ, ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ನಾವೆಲ್ಲ ಹೋರಾಟಗಾರರೆಲ್ಲರೂ ಕೂಡ ಸೇರಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ. ಇದು ನೀವು ಸಾಬೀತು ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ. ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ, ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ, ನೀವು ಪುರಸಭೆ ಅಧ್ಯಕ್ಷರಾಗಿದ್ದಾಗ 5 ಲಕ್ಷ ರೂಪಾಯಿ ಹಣ ಪುರಸಭೆ ಖಾತೆಗೆ ಜಮಾ ಮಾಡಬೇಕಾಗಿರ್ತಕ್ಕಂಥ ಹಣ ತಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡು ಜೈಲು ಪಾಲು ಆಗುವಂಥ ಒಂದು ಕೇಸುಗಳನ್ನು ಹಾಕಿಸ್ಕೊಂಡು ಮೈ ಮೇಲೆ ಎಳೆದಾಡಿಕೊಂಡು ಹೋಗಿರುವಂಥ ವ್ಯಕ್ತಿತ್ವವುಳ್ಳ ಮನಸ್ಸುಳ್ಳ ನೀವು ನಮ್ಮ ಹೋರಾಟಗಾರರನ್ನು ನೀವು ಭ್ರಷ್ಟಾಚಾರತೆ ರೂಪದಲ್ಲಿ ಕಾಣಿಸುವಂಥ ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡ್ತೀರಾ? ಇದು ನಿಮ್ಮ ಒಂದು ಘನತೆ ಗೌರವಕ್ಕೆ ತಕ್ಕದ್ದಾ ಅಂತೇಳಿ ನಾನು ಒಂದು ಪ್ರಶ್ನೆ. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.